ದರ್ಶನ್ ಅವರು ಇತ್ತೀಚೆಗೆ ಸಾಕಷ್ಟು ವಿವಾದಗಳಿಂದ ಸುದ್ದಿಯಲ್ಲಿದ್ದಾರೆ ಅಂತಲೇ ಕೂಡ ಹೇಳ್ಬೋದು. ಅದು ಪವಿತ್ರ ಗೌಡ ವಿಷಯದಲ್ಲಂತೂ ಸಿಕ್ಕಾಪಟ್ಟೆ ವಿವಾದದಲ್ಲಿದ್ದಾರೆ. ಪವಿತ್ರ ಗೌಡ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿದಂಥ ಪೋಸ್ಟು ಅತಿ ದೊಡ್ಡ ಮಟ್ಟಿಗೆ ಬೆಂಕಿ ಹತ್ತಕ್ಕೂ ಕಾರಣ ಆಯಿತು. ಏನೇ ವಿಜಯಲಕ್ಷ್ಮಿ ಅವರು ಕೂಡ ಈ ಬಗ್ಗೆಯೂ ಕೂಡ ಸಾಕಷ್ಟು ಕೋಪ ಕೂಡ ವ್ಯಕ್ತಪಡಿಸಿದರು. ಇನ್ನು ಇದೇ ಬಗ್ಗೆ ದರ್ಶನ್ ಅವರು ಕೂಡ ಈ ಬಗ್ಗೆ ಮಾತಾಡಿದ್ದಾರೆ. ನಾನು ನನ್ನ ಸೆಲೆಬ್ರಿಟೀಸ್ ಬಿಟ್ಟು ನನಗೆ ಬೇರೆ ಅವಶ್ಯಕತೆ ಇಲ್ಲ, ಬೇರೆ ಯಾರ್ದು ನನಗೆ ಇದು ಬೇಕಾಗಿಲ್ಲ. ಆದರೆ ಪವಿತ್ರ ಗೌಡ ಈ ಮಟ್ಟಿಗೆ ಹೇಳ್ತಾಳೆ ಅಂತ ನಾನು ಯೋಚನೆ ಕೂಡ ಮಾಡಿರಲಿಲ್ಲ. ಅವಳು ನನ್ನ ಬಗ್ಗೆ ತೇಜೋವಧೆ ಮಾಡಲು ಶುರು ಮಾಡಿದ್ದಾರೆ ಅಂತಂದರೆ ನನಗೆ ಗೊತ್ತಿದೆ ಯಾರಿಗೆ ಯಾವಾಗ ಎಲ್ಲಿ ಪಾಠ ಕಲಿಸ್ಬೇಕು ಅಂತ. ಕಲಿಸ್ತೀನಿ. ನನ್ನ ಸುದ್ದಿಗೆ ಬಂದವರಿಗೆ ನಾನು ಯಾರಿಗೂ ಸಹ ಸುಮ್ಮನೆ ಬಿಡೋದಿಲ್ಲ. ನಾನು ಯಾರ ಸುದ್ದಿಗೂ ಹೋಗೋದಿಲ್ಲ. ಅವ್ರವ್ರದ್ದು ಪರ್ಸ್ನಲ್ ಲೈಫ್ ಅಂತ ಇರುತ್ತೆ, ಅದಕ್ಕೆ ಹಾಗೆ ಇರೋದಕ್ಕೆ ಬಿಡಬೇಕು ಅಂತಲೂ ಕೂಡ ದರ್ಶನ್ ತುಂಬಾ ಗರಂ ಆಗಿದ್ದಾರೆ. ಇನ್ನು ಪವಿತ್ರ ಗೌಡನ ನಾನು ಎಲ್ಲೋ ಇಟ್ಟಿದ್ದೆ, ಏನೋ ಒಂದು ಸ್ಥಾನವನ್ನು ಕೂಡ ಕೊಟ್ಟಿದ್ದೆ, ಆದರೆ ಆಕೆ ಅದು ಉಳಿಸಿಕೊಳ್ಳಲು ವಿಫಲವಾಗಿದ್ದಾಳೆ. ಪರವಾಗಿಲ್ಲ, ನನ್ನ ಬಗ್ಗೆ ಇಷ್ಟೊಂದು ತೇಜವಾದಿ ಅವಳು ಮಾಡ್ತಾಳೆ ಅಂತಂದರೆ ಅವಳಿಗೂ ದೇವರು ಚೆನ್ನಾಗಿ ಇಟ್ಟಿರಲಿ ಅಂತ ಈ ಮೂಲಕ ದರ್ಶನ್ ಅವರು ತಮ್ಮ ಕೋಪವನ್ನು ವ್ಯಕ್ತಪಡಿಸಿದ್ದಾರೆ. ನಾನು ಇದಕ್ಕೆಲ್ಲ ಹೆದರ್ತೀನಿ, ಇನ್ನೊಂದು ಆಗುತ್ತೆ, ದರ್ಶನ್ ಹೆಸರಾಳಾಗುತ್ತೆ ಅಂತ ಯಾರು ಯೋಚನೆ ಮಾಡಿದರೆ ಅದೆಲ್ಲ ಅವ್ರ ಕನಸು ಅಂತ ಅಂದ್ಕೊಂಬಿಡಿ ಅಂತ ಹೇಳಿದ್ದಾರೆ.